ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ಎಲ್ಲ ಮಕ್ಕಳದ್ದು ಸ್ಕೂಲ್ ಸ್ಟಾರ್ಟ್ ಆಯಿತು. ಅವ್ರು ಈವ್ನಿಂಗ್ ಬಂದ ತಕ್ಷಣ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕಲ್ಲ. ಬೆಳಗ್ಗೆ ಟಿಫಿನ್ಗೆ ಇಡ್ಲಿ ಮಾಡಿರ್ತೀರಾ, ಆದರೆ ಈವ್ನಿಂಗ್ ಬಂದ ತಕ್ಷಣ ಮತ್ತೆ ಇಡ್ಲಿ ತಿನ್ನೋದು ಮಕ್ಕಳು ಬೇಜಾರು ಮಾಡ್ಕೋತಾವೆ. ಅದಕ್ಕೋಸ್ಕರ ಬೆಳಗ್ಗೆ ಇಡ್ಲಿ ಮಿಕ್ಕಿದಿರುತ್ತಲ್ಲ ಅದನ್ನು ಈ ರೀತಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡೋದು ಹೇಗಂತ ಹೇಳ್ತೀನಿ ನೋಡಿ. ಪಾತ್ರೆಗೆ 1 ಬೌಲ್ ಕಡಲೆ ಹಿಟ್ಟು, ಇದಕ್ಕೆ ಬಿಳಿ ಎಳ್ಳು 1 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ರೆಡ್ ಚಿಲ್ಲಿ ಫ್ಲೇಕ್ಸ್, ಆರಿಗನೋ ಮತ್ತು ಓಂಕಾಳು ಇವುಗಳನ್ನು ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರನ್ನು ಹಾಕುತ್ತಾ ಮಿರ್ಚಿ ಬಜ್ಜಿಗೆ ನಾವೇನು ಹಿಟ್ಟನ್ನು ಕಲಸಿರ್ತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ತೆಳ್ಳಗಾಗಿ ಕಲಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಕಲಿಸಿದಂಥ ಹಿಟ್ಟನ್ನು ಪಕ್ಕಕ್ಕಿಟ್ಕೊಂಡು ಮಿಕ್ಕಿರುವಂಥ ಇಡ್ಲಿಯನ್ನು ಈ ರೀತಿಯಾಗಿ ಕಟ್ ಮಾಡಿಟ್ಕೊಳ್ಳಿ. ಎಲ್ಲವನ್ನು ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ. ನಾ ಈಗ ಉದ್ದುದ್ದು ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ, ನೀವು ಚೌಕಾಕಾರದಲ್ಲಿ ಕೂಡ ಮಾಡಿಟ್ಕೋಬಹುದು. ಇವಾಗ ಈ ಇಡ್ಲಿಯನ್ನು ಎಣ್ಣೆಯಲ್ಲಿ ಕರಿಯೋಣ. ಈ ರೀತಿಯಾಗಿ ಎಣ್ಣೆ ಕಾಯ್ದ ನಂತರ ಇಡ್ಲಿಯನ್ನು ಒಂದೊಂದಾಗಿ ಹಿಟ್ಟಿನಲ್ಲಿ ಎದ್ಕೊಂಡು ಈ ರೀತಿಯಾಗಿ ಕರಿಬೇಕು. ಇದು ಕರಿದ ನಂತರ ಸೇಮ್ ಬಜ್ಜಿ ಥರ ಕಾಣಿಸುತ್ತೆ. ಇದನ್ನು ಮಾಡಲಿಕ್ಕೆ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ರೆಡಿ ಆಯ್ತು. ಇವಾಗ ಈ ಇಡ್ಲಿ ಬಜ್ಜಿಯನ್ನು ನೀವು ಚಟ್ನಿ ಜೊತೆ, ಟೊಮೆಟೊ ಸಾಸ್ ಅಥವಾ ಸ್ವೀಟ್ ಚಟ್ನಿ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಸಾಫ್ಟು, ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ಹೇಗಾಯ್ತಂತ ಕಮೆಂಟ್ ಮಾಡಿ. ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.